ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಕೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಇದು ಊರು ಪಕ್ಕದ ಜಾಗ. ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ. ಈ 12 ಕುಂಟೆ ಜಾಗ ನೋಡಿ. ಬೋರ್ ಇದೆ. ನಿಮ್ಗೊಂದು 30ರಿಂದ 35 ಅಡಿ ಅಗಲ ಬರುತ್ತೆ. ನೋಡಿ, ನಿಮಗೆ ಈ ಬದದಿಂದ ಹಿಡಿದು ಆ ಬದದವರೆಗೂ ಒಂದು 35 ಅಡಿಯಿಂದ 40 ಅಡಿ ಬರುತ್ತೆ. 12 ಕುಂಟೆ ಜಾಗ. ಇದಕ್ಕೊಂದು ಬೋರ್ ಇದೆ ನೋಡಿ. ಬೋರ್ ಇದೆ ಒಂದು. ಮತ್ತು ಇದು ಬಂದು ನಿಮಗೆ ಸೌತ್ ಫೇಸು. ಇದು 3 ಜನ ಅಣ್ತಮ್ಮಂದಿರ ಜಾಗ ಇದು ನೋಡಿ. ಇದೊಂದು ಪೀಸು ಮಣ್ಣೊಂದು ಪೀಸು, ಟೋಟಲು 3 ಪೀಸ್ ಬರುತ್ತೆ. ಈಗ ಈ ಸದ್ಯಕ್ಕೆ ಇದೊಂದೇ ಕೊಡ್ತಾ ಇರೋದು. ಇದನ್ನು ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತು ಅವೆರಡು ಪೀಸು ಕೊಟ್ಬಿಡ್ತಾರೆ. ಯಾಕೆಂದರೆ ಬೋರ್ ಇಲ್ವಲ್ಲ, ಈ ಬೋರಿಂದನೇ ಇವೆರಡಕ್ಕೂ ನೀರು ಹೊಡ್ಕೊತಿದ್ರು. ಮುಂದಿನ ದಿನದಲ್ಲಿ ಅವೆರಡು ಕೊಟ್ಬಿಡ್ತಾರೆ. ಅಕಸ್ಮಾತ್ ನೀವು ಇದನ್ನು ತೊಗೊಂಡ್ರೆ ಅವೆರಡು ಸಿಗ್ಬೋದು. ಇದ್ರ ಬೆಲೆ ಬಂದು ನಿಮಗೆ 2,30,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಊರು ಪಕ್ಕದ್ದೇ ರೋಡ್ ಇದು, ಜಾಗ ಇದು. ರೋಡ್ಗಿರೋಂಥ ಜಾಗದಿದು ಭೂಮಿ. ಮತ್ತು ನಿಮಗೆ ಇಲ್ಲೆಲ್ಲ ಬಸ್ ರೂಟು. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ಬಸ್ ರೂಟ್ ಇದು ನೋಡಿ. ವಿತ್ TCನೂ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಇದೆ. ನೀವು ಕೂಡ ಹೊಸದಾಗಿ ಇಲ್ಲಿ ಏನು ಬೇಕಾದ್ರೂ ಫಾರ್ಮೇಷನ್ ಮಾಡ್ಕೊಬೋದು. ನಿಮಗೆ ಟಾರ್ ರೋಡ್ ಪಾಯಿಂಟೇ ಸಿಗುತ್ತೆ. ಊರು ಪಕ್ಕದೇ ಜಾಗ. ಮತ್ತು ನಿಮಗೆ ಮದ್ದೂರಿಗೆ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯಕ್ಕೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ ಈ ಜಾಗ. ಯಾರಾದರೂ ಈ 12 ಕುಂಟೆ ಬೇಕು ಅನ್ನೋರು ವೀಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವೊಂದು ಮನೆ ಕಟ್ಕೊಂಡು ಹೊಸ ಮಾಡ್ಬೋದು ನೋಡಿ. ನಿಮಗೆ 1,000 ಎಕರೆಗಿಂತ ಜಾಸ್ತಿ ಇಲ್ಲೊಂದು ದೊಡ್ಡ ಕೆರೆ ಇದೆ ನೋಡಿ. ಅದು